ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಬ್ರಹ್ಮಚಾರಿ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಮಹೇಶ್. ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇರೋದು ಗ್ರೀನ್ ಮಸಾಲ ಚಿಕನ್ ಕರಿ. ಒಳ್ಳೆ ರುಚಿ ಇರೋ ರೆಸಿಪಿ, ನೀವು ಖಂಡಿತ ಇಷ್ಟಪಡ್ತೀರಾ. ಈ ಕರಿ ರೈಸ್ ಜೊತೆ, ದೋಸೆ, ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಎಲ್ಲರೂ ಇಷ್ಟಪಡ್ತೀರಾ. ಸರಿ, ಹಾಗಾದರೆ ತಡ ಮಾಡದೆ ಈ ಅಡುಗೆ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇದನ್ನು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹಸಿಮೆಣಸು 10ರಿಂದ 12, ಚಕ್ಕೆ 2 ಪೀಸು ಸಣ್ಣದು, ಏಲಕ್ಕಿ 2, ಲವಂಗ 4, ಬೆಳ್ಳುಳ್ಳಿ 2 ಫುಲ್ಲು, ಶುಂಠಿ ಸಣ್ಣ ಹೆಸಲು, ಪುದೀನ, ಕೊತ್ತಂಬರಿ, ಟೊಮೊಟೊ 3 ಮೀಡಿಯಮ್ಮು ಸಣ್ಣ ಕತ್ತರಿಸಿ, ಈರುಳ್ಳಿ 2 ಮೀಡಿಯಮ್ಮು ಅದನ್ನು ಸಹ ಸಣ್ಣ ಕತ್ತರಿಸಿ ಇಟ್ಕೊಬೇಕು, ಅರ್ಧ ನಿಂಬೆಹಣ್ಣು, 1.5 kg ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರೋ ಚಿಕನ್ನು. ನೀವು ಇದನ್ನು 2 ಸಲ ಕಲ್ಲುಪ್ಪು ಮತ್ತು ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಮೊದಲಿಗೆ ಒಂದು ಜಾಲ್ ತೊಗೊಂಡು ಅದಕ್ಕೆ ನಾವು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಬೇಕು. ನಂತರ ಗರಂ ಮಸಾಲೆ ವಸ್ತು ಏನಿದೆ, ಚಕ್ಕೆ, ಲವಂಗ, ಏಲಕ್ಕಿ ಅದನ್ನು ಹಾಕಬೇಕು. ನಂತರ ಕೊತ್ತಂಬರಿ, ಪುದೀನ, ಹಸಿಮೆಣಸು ಇವನ್ನೆಲ್ಲ ಹಾಕಿ ನಾವು ಗ್ರೀನ್ ಮಸಾಲನ ತಯಾರಿಸ್ಕೊಬೇಕಾಗತ್ತೆ. ಈಗ ನಮ್ಮ ಗ್ರೀನ್ ಮಸಾಲ ತಯಾರಿ ಯಾವ ಟೆಕ್ಸ್ಚರ್ ನಮಗೆ ಬೇಕಿದೆ ಆ ಟೆಕ್ಸ್ಚರಲ್ಲಿ ಇದೆ. ಇವಾಗ ನಾವು ಮಾಡ್ಕೊಬೇಕಾಗಿರೋದು ಚಿಕನ್ನ ಬೇಯಿಸ್ಕೋಬೇಕಾಗಿರೋದು. ಸೊ ಅದಕ್ಕೆ ಒಂದು ಬಾಣಲಿ ತೊಗೊತೀನಿ. ಅದಕ್ಕೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಈಗ ಎಣ್ಣೆ ಕಾದಿದೆ. ಮೊದಲಿಗೆ ನಾನು ಈರುಳ್ಳಿ ಹಾಕ್ಕೊತೀನಿ. ಅದು ಒಂದು ಬ್ರೌನ್ ಕಲರ್ ಬರೋ ತನಕ ನಾನು ಹಾಗೆ ಮೋಚ್ಕೊತೀನಿ. ನೀವು ನೋಡ್ಬೋದು ಬ್ರೌನ್ ಕಲರ್ ಆಗಿದೆ ಅದು. ನಾನು ಅದಕ್ಕೆ ಸ್ವಲ್ಪ ನಾನು ಹಚ್ಕೊಂಡಿರೋ ಟೊಮೊಟೊನ ಆ್ಯಡ್ ಮಾಡ್ಕೊತೀನಿ. ಈಗ ನೀವು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇವಾಗ, ಈರುಳ್ಳಿ ಮತ್ತು ಟೊಮೊಟೊ ಒಟ್ಟಿಗೆ. ತಾಟ್ ಮುಚ್ಚಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಕ್ಕೆ ಬಿಡೋಣ. ನೀವು ನೋಡ್ಬೋದು ಟೊಮೊಟೊ ಚೆನ್ನಾಗಿ ಬೆಂದಿದೆ. ಹಾಗೆ ಸ್ವಲ್ಪ ಮೋಸ್ಬಿಡೋಣ. ಈಗ ನಾವು ಇದಕ್ಕೆ ಚಿಕನ್ ಹಾಕಿ ಈರುಳ್ಳಿ ಮತ್ತು ಟೊಮೊಟೊ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇನ್ನೊಂದು 15-20 ನಿಮಿಷ ಬೇಯಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಈಗ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಉಪ್ಪನ್ನ ಸ್ವಲ್ಪ ನೋಡಿ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಇದಕ್ಕಿಂತ ಮುಂಚೆ ನಾವು ಒಂದ್ಸಲ ಉಪ್ಪನ್ನ ಆ್ಯಡ್ ಮಾಡಿದ್ದೀವಿ. ಹಾಗಾಗಿ ಉಪ್ಪನ್ನ ಸ್ವಲ್ಪ ಆದಷ್ಟು ನೋಡಿಕೊಂಡು ನೀವು ಆ್ಯಡ್ ಮಾಡಬೇಕು. ಉಪ್ಪು ಜಾಸ್ತಿ ಆಯಿತು ಅಂದರೆ ನೀವು ಮಾಡಿರೋ ಅಡುಗೆ ಯಾವುದೇ ರೀತಿಯಿಂದಲೂ ರುಚಿ ಬರೋಲ್ಲ, ಹಾಳಾಗ್ಬಿಡುತ್ತೆ ಅಂತ. ಹಾಗೆ ಯಾವುದೇ ಕಾರಣಕ್ಕೂ ನೀರನ್ನ ಮಿಕ್ಸ್ ಮಾಡಬೇಡಿ. ಅಂದರೆ ಚಿಕನಲ್ಲಿ ನೀರಿನ ಅಂಶ ಮತ್ತು ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ. ಬೇಯೋ ಟೈಮಲ್ಲಿ ಅದೇ ಅದನ್ನು ಬಿಡ್ಕೊಂಡು ಬೇಯೋಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನೀರನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೋಡ್ತಾ ಇದ್ದೀರಾ, ಅದು ಚಿಕನಿಗೆ ನೀರು ಬಿಟ್ಕೊಂಡಿದೆ. ನಾನು ಹೇಳ್ದಂಗೆ ಈಗ ಅದರಲ್ಲೇ ಅದು ಬೇಯ್ತಾ ಇದೆ ಕೂಡ. ಹಾಗಾಗಿ ನೀವು ಕೂಡ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಅದೇ ಕಾರಣಕ್ಕೂ. ಈಗ ನಾವು ಇದಕ್ಕೆ ತಯಾರು ಮಾಡ್ಕೊಂಡಿದ್ದ ಗ್ರೀನ್ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇದನ್ನು ನೀವು ಚೆನ್ನಾಗಿ ಈಗ ಮೋಚಬೇಕು. ಇದು ಚಿಕನ್ನು ಮತ್ತು ಈರುಳ್ಳಿ ಟೊಮೊಟೊ ನಾವು ಏನು ಹಾಕ್ಕೊಂಡಿದ್ದೀವಿ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮೋಚಿ. ನೋಡ್ತಾ ಇದ್ದೀರಾ, ಮಸಾಲೆ ಎಲ್ಲ ರೀತಿಯಲ್ಲೂ ಮಿಕ್ಸ್ ಆಗಿ ನೀಟಾಗಿ ಚಿಕನ್ ಜೊತೆಗೆ ಒಗ್ಗಿದೆ. ಅದ್ರ ನೋಡಿ ಟೆಕ್ಸ್ಚರು ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ. ನನಗೆ ಒಂಚೂರು ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಸಹ ರುಚಿ ನೋಡ್ಕೊಳ್ಳಿ. ಏನಾದ್ರು ಕಡಿಮೆ ಅನಿಸಿದ್ರೆ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಹೀಗೆ ಆದರೆ ನಾನು ಅವಾಗಲೇ ಹೇಳ್ದಂಗೆ ರುಚಿ ಕೆಟ್ಟೋಗುತ್ತೆ.
ಪಾತ್ರದಲ್ಲಿ ಇವಾಗ ನಾನು ಕಟ್ ಮಾಡ್ಕೊಂಡಿರೋ ಅರ್ಧ ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೇಥಿನೂ ಇಲ್ಲಿ ಹಾಕ್ತಾ ಇದ್ದೀನಿ. ಇದರಿಂದ ಚಿಕನ್ನಿಗೆ ಒಳ್ಳೆ ಫ್ರಾಗ್ನೆನ್ಸ್ ಸಿಗುತ್ತೆ. ನೀವು ಸಹ ಉಪಯೋಗ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡ್ಬೋದು ಚಿಕನ್ನು ಆಲ್ಮೋಸ್ಟ್ ಬೆಂದಿದೆ. ಒಂದು 2 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ. ಚಿಕನ್ ಈಗ ಸಂಪೂರ್ಣವಾಗಿ ಬೆಂದಿದೆ. ಈಗ ರುಚಿ ನೋಡೋ ಸಮಯ. ನಿಮಗೆ ನನ್ನ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ನಿಮ್ಮ ಭೇಟಿ ಹೊಸ ರುಚಿಯೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.